ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಮನೆ ಮದ್ದು ಚಾನಲ್. ಇವತ್ತು ಈ ನಿದ್ದೆಯಲ್ಲಿ ಮೂತ್ರ ಮಾಡುವಂಥ ಸಮಸ್ಯೆಗೆ ಯಾವ ರೀತಿಯ ಹಳ್ಳಿ ಮನೆ ಮದ್ದನ್ನು ಮಾಡಿ ಅದನ್ನು ನಿಲ್ಲಿಸ್ಬೋದು ಅಂತ ತಿಳಿಯೋಣ. ಮೊದಲನೇದಾಗಿ ಈ ಹಾಲಿಗೆ ಸ್ವಲ್ಪ ಹಾಲಿಗೆ ಈ ಖರ್ಜೂರದ ಬೀಜವನ್ನು ತೇದು ಅದನ್ನು ಸಂಜೆ ಹೊತ್ತು ಒಂದು 6-7 ಗಂಟೆ ಟೈಮಲ್ಲಿ ಇದನ್ನು ಸೇವನೆ ಮಾಡೋದ್ರಿಂದ ಕ್ರಮೇಣ ಈ ನಿದ್ರೆಯಲ್ಲಿ ಮೂತ್ರ ಮಾಡುವಂತಹ ಸಮಸ್ಯೆ ಕಡಿಮೆ ಆಗ್ತದೆ. ಇನ್ನು ಸಾಯಂಕಾಲ ಒಂದು 6-7 ಗಂಟೆ ಹೊತ್ತಿಗೆ ಅರಶಿನದ ಕೋಡನ್ನು ಅದನ್ನು ಚೆನ್ನಾಗಿ ಅರೆದು ಒಂದು 1/4 ಚಮಚದಷ್ಟು ಅದರದ್ದು ಪೇಸ್ಟಿಗೆ ಒಂದು ಅರ್ಧ ಚಮಚದಷ್ಟು ಜೇನುತುಪ್ಪ ಹಾಕಿ ಅದನ್ನು ಸೇವನೆ ಮಾಡೋದ್ರಿಂದ ಸಹ ಈ ನಿದ್ರೆಯಲ್ಲಿ ಮೂತ್ರ ಮಾಡುವಂತಹ ಸಮಸ್ಯೆ ನಿಲ್ತದೆ. ಈ ಸಮಸ್ಯೆ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು 15 ವರ್ಷದ ತನಕ ಸಹ ಇರ್ತದೆ. ಹಾಗಾಗಿ ಇದು ದೊಡ್ಡ ಸಮಸ್ಯೆ ಅಲ್ಲ. ರಾತ್ರಿ ಮಲಗೋ ಟೈಮಲ್ಲಿ ದ್ರವ ಪದಾರ್ಥ ಅಂದರೆ ನೀರು ಜಾಸ್ತಿ ಕುಡಿಬಾರ್ದು. ಮತ್ತು ಎಲ್ಲದಕ್ಕೂ ಮುಖ್ಯ ವಿಷಯ ಏನಂದರೆ ಈ ತಂದೆ ತಾಯಿ ನೀವು ಇಷ್ಟನ್ನು ತಿಳ್ಕೋಬೇಕು, ಇದು ದೊಡ್ಡ ಸಮಸ್ಯೆ ಅಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಮಕ್ಕಳ ಈ ವಿಷಯ ಉಂಟಲ್ಲ, ಅಕ್ಕಪಕ್ಕದ ಮನೆಯವರ ಹತ್ರ, ಮನೆಗೆ ಬಂದವರ ಹತ್ರ ಆ ಮಗುವಿನ ಮುಂದೆ ಹೇಳೋದಲ್ಲ. ನೀವೀಗ ಈ ವಿಷಯವನ್ನು ಮಗುವಿನ ಮುಂದೆ ಬೇರೆಯವ್ರ ಹತ್ರ ಹೇಳುವಾಗ ಆ ಮಗು ಮೇಲೆ ಪರಿಣಾಮ ಬೀರ್ತದೆ. ಇದು ನಾರ್ಮಲ್ ಸಮಸ್ಯೆ, ಎಲ್ಲರ ಮನೆಯಲ್ಲಿ ಸಹ ಇರ್ತದೆ. ಇದು ದೊಡ್ಡ ಸಮಸ್ಯೆ ಅಲ್ಲ. ಇದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಉಂಟು. ಅದಕ್ಕೋಸ್ಕರ ಬಂದವರ ಹತ್ರ ಹೋದವರ ಹತ್ರ ಈ ಸಮಸ್ಯೆ ಹೇಳಲಿಕ್ಕೆ ಹೋಗೋದು ಬೇಡ. ಇದರಿಂದಾಗಿ ನೀವೀಗ ಬಂದವರ ಹತ್ರ ಎಲ್ಲ ಹೇಳಿದರೆ, ಅಕ್ಕಪಕ್ಕದ ಮನೆಯವರ ಹತ್ರ ಎಲ್ಲ ಹೇಳ್ತಾ ಇದ್ದರೆ, ಮಗುವಿನ ಮುಂದೆ ಇದನ್ನು ಹೇಳ್ತಾ ಇದ್ದರೆ, ಆಗ ಈ ಮಕ್ಕಳ ಮೇಲೆ ತುಂಬ ಒತ್ತಡ ಬೀಳುತ್ತೆ. ಅವರೇನು ಬೇಕಂತ ಮಾಡೋದಲ್ಲ. ಹಾಗಾಗಿ ಸ್ವಲ್ಪ ತಾಳ್ಮೆ ಇರಲಿ, ಖಂಡಿತವಾಗಿ ಈ ಸಮಸ್ಯೆ ಪರಿಹಾರ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲನ್ನು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.